ಮತ್ತೆ ಸಿಕ್ಕರೇನ್ರಿ? ಸುತ್ತಮುತ್ತ ಎಲ್ಲ ಹುಡುಕ್ತೆ, ಎಲ್ಲೂ ಕಾಣಲಿಲ್ಲ. ಯಾವುದಾದ್ರೂ ಕೆರೆನೋ ಬಾವಿನೋ ನೋಡ್ಕೊಂಡಿದ್ರೆ ಊರ್ ಜನ ನಮ್ಮನ್ನು ಸುಮ್ಮನೆ ಬಿಡ್ತಾರಾ? ನಾವೇನು ಅವಳನ್ನ ಸಾಯಿ ಅಂತ ಹೇಳಿದ್ವಾ? ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಅತ್ತೆ ಸೊಸೆ ಯಾರ ಮನೆಯಲ್ಲ ಜಗಳ ಆಡೋದೇ ಇಲ್ವಾ? ಇಷ್ಟಕ್ಕೆ ಹೀಗೆ ಮಾಡಿದ್ರೆ ನಾವೇನು ಮಾಡೋಕ್ಕಾಗತ್ತೆ? ಅವಳೇನಾದರೂ ಜೀವ ಕಳ್ಕೊಂಡಿದ್ರೆ ನಾವಂತೂ ಈ ಊರಲ್ಲಿ ನೆಮ್ಮದಿಯಾಗಿರೋದು ಸಾಧ್ಯವೇ ಇಲ್ಲ. ಅದಂತೂ ಸತ್ಯ. ನಿಮ್ಮ ನೆಮ್ಮದಿಗೆ ಬೆಂಕಿ ಬಿತ್ತು. ನಿಮ್ಮಿಂದಾಗಿ ನಮ್ಮ ನೆಮ್ಮದಿ ಹಾಳಾಗೋಯ್ತಲ್ಲ ಗೋವಿಂದ. ನಡೆದು ಕಾಲೆಲ್ಲ ಹೂತ್ಕೊಂಡಿದೆ. ಕ್ಷಮಿಸಿ ಸ್ವಾಮಿ, ತಾವು ಯಾರು, ಎಲ್ಲಿಂದ ಬಂದಿದ್ದೀರಿ, ಯಾಕೆ ಬಂದಿದ್ದೀರಿ? ನಂಗೊಂದು ಅರ್ಥ ಆಗ್ತಾ ಇಲ್ಲ. ನೀನು ಲಕ್ಷ್ಮಮ್ಮನ ಮಗ ಅಲ್ವಾ ಗೋವಿಂದ? ಹೌದು. ನಿಮ್ಮ ತಾಯಿ ಮಠಕ್ಕೆ ಬಂದು ದೂರು ಕೊಟ್ಟಿದ್ದಾರೆ. ನಮ್ಮಮ್ಮ ಮಠಕ್ಕೆ ಬಂದಿದ್ದಾರಾ? ಇನ್ನೇನು ಆತ್ಮಹತ್ಯೆ ಮಾಡ್ಕೊಂಡಿರ್ತಾಳೆ, ಪಿಂಡ ಬಿಟ್ಟು ಕೈ ತೊಳ್ಕೊಳ್ಳೋಣ ಅನ್ಕೊಂಡಿದ್ದ ಗೋವಿಂದ. ನೀವಿಬ್ರು ತಕ್ಷಣ ಮಠಕ್ಕೆ ಬರಬೇಕು. ಇಲ್ಲ ಅಂದ್ರೆ ಈ ಸಮಸ್ಯೆ ಮಹಾರಾಜರ ಬಳಿ ಹೋಗುತ್ತೆ. ನಿಮ್ಮಿಬ್ರಿಗೂ ಕೋಳ ತೊಡ್ಸಿ ಸೆರೆಮನೆಗೆ ಹಾಕ್ತಾರೆ. ಇಲ್ಲ ಅಂದ್ರೆ ಇವರು ಕೋಳ ತೊಡಿಸಿ ಸೆರೆಮನೆಗೆ ಹಾಕ್ತಾರೆ. ನಿಮ್ಮನ್ನಲ್ಲ ಗುರುಗಳೇ, ಅವ್ರಿಗೆ. ಅಯ್ಯಯ್ಯೋ ಬೇಡ ಸ್ವಾಮಿ, ಈಗಲೇ ಬರ್ತೀವಿ, ನಡಿ ಹೋಗೋಣ. ಹಂಗೆ ಬನ್ನಿ ದಾರಿಗೆ ಗೋವಿಂದ, ನಡೀರಿ. ದೃಢವಾದ ಭಕ್ತಿ ಇದ್ದರೆ ಸಾವನ್ನಾದರೂ ಗೆಲ್ಲಬಹುದು ಎಂಬುದಕ್ಕೆ ಭಕ್ತ ಮಾರ್ಕಂಡೇಯನೇ ಸಾಕ್ಷಿ. ಈ ಕಥೆಯ ನೀತಿ ನಿಮಗೆಲ್ಲ ತಿಳಿಯಿತಲ್ಲವೇ? ತಿಳಿಯಿತು ಗುರುಗಳೇ. ಮುಂದೆ ಗುರುಗಳೇ, ಅಜ್ಜಿಯ ಮಗ ಮತ್ತು ಸೊಸೆಯನ್ನ ಕರ್ಕೊಂಡು ಬಂದಿದ್ದೇವೆ. ಹೌದೇ? ಸರಿ, ಹಿರಿಯ ಶ್ರೀಪಾದರಿಗೆ ತಿಳಿಸಿ, ನಾವು ಬರುತ್ತೇವೆ. ಹಾಗೆ ಮಕ್ಕಳೇ, ಪಾಠಶಾಲೆಯಲ್ಲಿ ಮಾಡುವ ಪಾಠಕ್ಕಿಂತ ಹೊರಗಡೆ ಲೌಕಿಕಾನುಭವದಿಂದ ತಿಳಿಯುವ ಪಾಠ ಮೇಲು. ಬನ್ನಿ ನನ್ನ ಜೊತೆ. ಗುರುಗಳೇ, ಹೇಳು ಲಕ್ಷ್ಮೀನಾರಾಯಣ. ನಂದು ಒಂದು ಸಂದೇಹ. ಕೇಳು ಮಗು. ಶ್ರವಣಕುಮಾರ ಹೇಳಿದೇನೋ ಸರಿಯಾಗಿದೆ. ತಂದೆ ತಾಯಿ ದೇವ್ರು, ಅವ್ರ ಸೇವೆ ಮಾಡೋದು ಮಕ್ಕಳ ಕರ್ತವ್ಯ. ಆದ್ರೆ ಇಬ್ರನ್ನು ಹೇಗೆ ಹೊತ್ಕೊಂಡು ಹೋಗಕ್ ಸಾಧ್ಯ? ಬಹಳ ಒಳ್ಳೆಯ ಪ್ರಶ್ನೆ. ಪ್ರತಿಯೊಂದು ಜೀವಿಗೂ 2 ಶಕ್ತಿ ಕೇಂದ್ರಗಳಿರುತ್ತವೆ. ಒಂದು ದೈಹಿಕ ಶಕ್ತಿ, ಮತ್ತೊಂದು ಮಾನಸಿಕ ಶಕ್ತಿ. ಇದನ್ನೇ ಮನಃಶಾಸ್ತ್ರದಲ್ಲಿ ದೈಹಿಕ ಬಲ, ಮನೋಬಲ ಎಂದು ಹೇಳುತ್ತಾರೆ. ಅಂದರೆ ದೈಹಿಕವಾಗಿ ನಮಗೆಲ್ಲರಿಗೂ ಇಂತಿಷ್ಟೇ ಶಕ್ತಿ, ಇಷ್ಟನ್ನು ಹೊರಬಹುದು ಎಂಬ ಸಾಮರ್ಥ್ಯವಿರುತ್ತದೆ. ಉದಾಹರಣೆಗೆ, ಹಠಾತ್ತನೆ ಇಲ್ಲೊಂದು ಹುಲಿ ಪ್ರತ್ಯಕ್ಷವಾಯಿತು ಅಂದುಕೊಳ್ಳಿ. ಆಗ ನಮ್ಮಲ್ಲೆಲ್ಲ ಜೀವಭಯ ಮೂಡಿ ಮನೋಬಲ ಜಾಗೃತವಾಗುತ್ತದೆ. 1ಕ್ಕೆ 2ರಷ್ಟು ಶಕ್ತಿ ಸಂಚಯವಾಗಿ ಎಲ್ಲರೂ ಎದ್ದು ಬಿದ್ದು ಓಡಲಾರಂಭಿಸುತ್ತಾರೆ. ಹಾಗೆ ಮನಸ್ಸಿನಲ್ಲಿ ಏನಾದರೂ ಮಾಡಲೇಬೇಕೆಂಬ ಹಠ ಛಲ ಬಂದರೆ ಮನೋಶಕ್ತಿ ಜಾಗೃತಗೊಂಡು ದೈಹಿಕ ಶಕ್ತಿಯನ್ನು ದ್ವಿಗುಣಗೊಳಿಸುತ್ತದೆ. ಶ್ರವಣಕುಮಾರನಲ್ಲಿ ಜಾಗೃತಗೊಂಡದ್ದು ಇದೇ ಶಕ್ತಿ. ಹೆತ್ತವರನ್ನು ತೀರ್ಥಯಾತ್ರಾ ಸಂದರ್ಶನಕ್ಕೆ ಕರೆದುಕೊಂಡು ಹೋಗಲೇಬೇಕೆಂಬ ಹಠ ಅವನ ಮನೋವಾಂಛೆಯನ್ನು ಪೂರೈಸಿತು. ಆಗ ಅವನು ಅವನ ತಂದೆ ತಾಯಿಯರನ್ನು ಕಾವಾಡಿಯಲ್ಲಿ ಕೂರಿಸಿಕೊಂಡು ಲೀಲಾಜಾಲವಾಗಿ ಹೊರಟ. ಏನಿದು ವಿಚಿತ್ರ? ಈ ದಶರಥ ಮಹಾರಾಜನಿಗೆ ಎಷ್ಟು ಹಿಂಬಾಲಿಸಿದರೂ ಒಂದು ಬೇಟೆಯೂ ಸಿಗುತ್ತಿಲ್ಲವಲ್ಲ. ನನ್ನ ಬೇಟೆಗಾರ ಸೈನಿಕರೆಲ್ಲ ಬೇರೆ ಬೇರೆ ದಿಕ್ಕಿನಲ್ಲಿ ಚದುರಿ ಹೋದರಲ್ಲ. ಕಾಡಿನ ತುಂಬ ಏನೋ ಮೌನ, ಯಾವುದೋ ಅಪಶಕುನದ ಮುನ್ಸೂಚನೆ ಅಂತಿದೆ. ಸಿಕ್ಕಿತು, ಬೇಟೆ ಸಿಕ್ಕಿತು.
ಕಾಡಿನೊಳಗೆ ಹೋಗುತ್ತಿರುವೆಯಾ? ಹೌದು ಅಪ್ಪಾಜಿ. ಕ್ರೂರ ಮೃಗಗಳಿರುವಂತೆ ಭಾಸವಾಗುತ್ತಿದೆ. ಜೋಪಾನ ಮಗನೇ. ಚಿಂತಿಸಬೇಡಿ ಅಪ್ಪಾಜಿ, ಮೃಗಗಳು ಮನುಷ್ಯರಷ್ಟು ಅಪಾಯಕಾರಿಗಳಲ್ಲ. ಸ್ವಲ್ಪ ದೂರ ನಡೆದರೆ ಕಾಡು ದಾರಿ ಮುಗಿದು ಹೆದ್ದಾರಿ ಸಿಗುತ್ತದೆ. ಮಗು, ತುಂಬ ದಾಹವಾಗುತ್ತಿದೆ. ಹತ್ತಿರದಲ್ಲೇನಾದರೂ ನೀರು ಇದ್ದರೆ ತರುವೆಯ? ಅಗತ್ಯವಾಗಿ. ಅಮ್ಮ, ಅಪ್ಪಾಜಿ, ಹತ್ತಿರದಲ್ಲೇ ಎಲ್ಲೋ ತೊರೆ ಹರಿಯುವ ಶಬ್ದ ಕೇಳುತ್ತಿದೆ. ನಾನು ಹೋಗಿ ನೀರು ತರುತ್ತೇನೆ. ನೀವು ಇಲ್ಲಿಯೇ ಜೋಪಾನವಾಗಿರಿ, ಇಲ್ಲಿಯೇ ವಿಶ್ರಾಂತಿ ತೆಗೆದುಕೊಳ್ಳಿ. ಜೋಪಾನ ಮಗನೇ. ಹುಷಾರಾಗಿ ಹೋಗಿ ಬಾ ಮಗನೇ. ಹಾಗೇ ಆಗಲಿ. ಬನ್ನಿ ಬನ್ನಿ ಗುರುಗಳು, ನಿಮ್ಮನ್ನೇ ನೋಡ್ಬೇಕಂತೆ. ಯಾಕೆ ಏನು ಅಂತ ನಾನೇ ವಿಚಾರಿಸ್ತಾ ಇದ್ದೆ. ಸನ್ಮಂಗಲ ಪ್ರಾಪ್ತಿರಸ್ತು. ಯಾರು ನೀವು? ಏನಾಗಬೇಕಾಗಿತ್ತು? ಸ್ವಾಮಿ, ನಾವು ಚಂದಾಪುರದವರು. ಈ ಲಕ್ಷ್ಮಕ್ಕ ನಿಮ್ಮನ್ನು ನೋಡಲೇಬೇಕು ಅಂತ ಬೆಳಿಗ್ಗೆಯಿಂದ ಏನು ತಿಂದೆ ನಡ್ಕೊಂಡು ಬಂದಿದ್ದಾಳೆ. ಜೀವಕ್ಕೇನಾದರೂ ಅನಾಹುತ ಮಾಡ್ಕೊತಾಳೆ ಅನ್ನೋ ಭಯದಲ್ಲಿ ನಾನು ಹಿಂಬಾಲಿಸ್ಕೊಂಡು ಬಂದಿದ್ದೀನಿ ಸ್ವಾಮಿ. ವಯಸ್ಸಾದ ಮೇಲೆ ಉಪವಾಸ ಇರಬಾರ್ದು ತಾಯಿ. ದೇಹಕ್ಕೆ ಹಸಿವನ್ನು ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಆಚಾರ್ಯರೇ, ಹಣ್ಣು ತಗೊಂಬನ್ನಿ. ಗುರುಗಳೇ, ಇಷ್ಟು ದಿನ ನಿಮ್ಮ ಬಗ್ಗೆ ಕೇಳ್ತಾ ಇದ್ವಿ. ಇವತ್ತು ನಿಮ್ಮನ್ನು ನೋಡಿ ನನ್ನ ಜನ್ಮ ಪಾವನವಾಯ್ತು. ನನ್ನ ನಂಬಿಕೆ ಸುಳ್ಳಾಗ್ಲಿಲ್ಲ. ನೀವೇ ನನ್ನ ದೇವರು ಅನ್ಕೊಂಡು ಬಂದೆ. ಸಾಕ್ಷಾತ್ ದೇವ್ರು ಆಗಿದ್ದೀರ ನನ್ನಪ್ಪ. ಇಲ್ಲಿ ಯಾರೂ ದೇವರಿಲ್ಲ ತಾಯಿ. ನಿಮ್ಮ ಹಾಗೆ ನಾನು ಒಬ್ಬ ಸಾಮಾನ್ಯ ಮನುಷ್ಯನಷ್ಟೇ. ಹಣ್ಣನ್ನು ತಗೊಳ್ಳಿ. ಸ್ವಲ್ಪ ತಡೀರಿ. ನಿಮ್ಮ ಪವಾಡಗಳ ಬಗ್ಗೆ ತುಂಬ ಕೇಳಿದ್ವಿ. ನೀವು ದೇವರು ಅಂತ ನಂಬ್ಕೊಂಡು ಬಂದಿದ್ದೀನಿ. ದಯಮಾಡಿ ನಾ ಕೇಳಿದ ನನ್ನ ಮಾತು ನಡೆಸ್ಕೊಟ್ರೆ ನಾನು ಹಣ್ಣು ತೆಗ್ತೇನೆ. ನಡೆಸುವವನು ನುಡಿಸುವವನು ಎಲ್ಲ ಶ್ರೀಹರಿಯೇ ಆಗಿರುವಾಗ ನಮ್ಮದೇನಿದೆ ತಾಯಿ? ಅವನ ಪ್ರೇರಣೆಯಾದರೆ ಎಲ್ಲ ತನ್ನಿಂದ ತಾನೇ ನಡೆಯುತ್ತೆ. ಮೊದಲು ಹಣ್ಣನ್ನು ಸ್ವೀಕಾರ ಮಾಡಿ.